ನಾನು ಈ ಸಿನಿಮಾದಲ್ಲಿ ಒಬ್ಬ ಸ್ಟೂಡೆಂಟ್, ಯಾಕೆಂದರೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದಂಥ ಡೈರೆಕ್ಟರ್ ನಮ್ಮ ಎ ಪಿ ಅರ್ಜುನ್ ಅವರು. ಸೊ ನನಗೆ ಇನ್ನೂ ಒಂದು ಸಿನಿಮಾ ನಾವು ಒಟ್ಟಿಗೆ ಮಾಡ್ತಾಯಿದ್ದೀವಿ ಅಂದ್ರೇ ಒಂದು ಖುಷಿ ವಿಚಾರ. ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಪ್ರೊಡ್ಯೂಸರ್ ಉದಯ್ ಸರ್. ಈ ಸಿನಿಮಾದಲ್ಲಿ ನನ್ನ ಫಸ್ಟ್ ಮೂವಿಯಲ್ಲಿ ನಾನು ಮಾಡಿದಾಗ ಯಾರ್ಯಾರಿದ್ರು ಟೆಕ್ನಿಷಿಯನ್ಸು, ಲೈಕ್ ರವಿ ವರ್ಮ ಸರ್, ಇಮ್ರಾನ್ ಮಾಸ್ಟರು, ಮುರಳಿ ಮಾಸ್ಟರು, ಸತ್ಯ ಹೆಗಡೆ ಸರ್. ಸೊ ಈ ಎಲ್ಲ ಟಾಪ್ ಟೆಕ್ನಿಷಿಯನ್ಸ್ ನನ್ನನ್ನು ಲಾಂಚ್ ಮಾಡಿದ್ದಿತ್ತು ಹತ್ತೂರಿಯಲ್ಲಿ. ಸೊ ಮತ್ತೆ ತಿರ್ಗಾ ನಾವೆಲ್ಲರೂ ಯುನೈಟ್ ಆಗಿ ಇನ್ನೊಂದು ಸಿನಿಮಾ ಮಾಡಿದ್ವಿ, ಅದೇ ಮಾರ್ಟಿನು. ಫೈನಲಿ 240 ದಿವಸ ಕಂಪ್ಲೀಟ್ ಆಗಿದೆ. ಸೊ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇದೆ. ನಾವು ಅಂದ್ಕೊಂಡಂಗೆ ಸಿನಿಮಾ ಮಾಡಿದ್ದೀವಿ. ಇನ್ನು ಎಕ್ಸಿಕ್ಯೂಷನೆಲ್ಲ ಸತ್ಯ ಹೆಗಡೆ ಸರ್ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ರು. ಎಲ್ಲ ಪ್ಲ್ಯಾನ್ ಪ್ರಕಾರನೇ ಹೋಯಿತು. ಅಫ್ಕೋರ್ಸ್ ಒಂಚೂರು ಲೇಟ್ ಆಯಿತು, ಯಾಕೆಂದರೆ ಲ್ಯಾವಿಶ್ನೆಸ್ಗೋಸ್ಕರ ಒಂಚೂರು ಸ್ಕೇಲ್ಸ್ ಚೂರು ದೊಡ್ಡದಾಗಿ ಮಾಡಬೇಕು ಅನ್ನೋದು ಒಂದು ವಿಷನ್ ಇತ್ತು ಡೈರೆಕ್ಟ್ರಿಗೆ. ಸೊ ಅದಕ್ಕೋಸ್ಕರ ಒಂಚೂರು ಲೇಟ್ ಆಯಿತು. ಬಟ್ ಐ ಆಮ್ ಶ್ಯೂರ್ ಯಾರನ್ನೂ ಡಿಸಪಾಯಿಂಟ್ ಮಾಡಲ್ಲ ಮಾರ್ಟಿನು. ಈ ಸಿನಿಮಾದಲ್ಲಿ ನೀವು ಆಗಲೇ ಕೇಳಿದ್ರಿ ಏನು ಸಿನಿಮಾ ಅಂತ. ಸಿನಿಮಾದಲ್ಲಿ 100% ಒಂದು ಡ್ರಾಮಾ ಇರುತ್ತೆ. ಅಫ್ಕೋರ್ಸ್ ಡ್ರಾಮಾ ಇಲ್ಲದೆ ಬರೀ ಆ್ಯಕ್ಷನ್ ಅಂತೂ ಇರೋಲ್ಲ, ಒಂದು ಒಳ್ಳೆ ಡ್ರಾಮಾ ಇರೋವಂಥ ಸಿನಿಮಾ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಆಲ್ ಮೈ VIPs. ಯಾಕೆಂದರೆ ಇಷ್ಟು ವರ್ಷ ಆದ್ರೂ ಯಾವಾಗ ಸಿನಿಮಾ ಅಂತ ಕೇಳ್ತಾರಲ್ಲ, ಆ ಕೇಳೋದ್ರಲ್ಲೇ ಒಂದು ಪ್ರೀತಿ ಇದೆ. ನನಗೆ ಬೇಜಾರೇನು ಅಂದರೆ ಅವ್ರಿಗೆ ಆನ್ಸರ್ ಮಾಡೋದಕ್ಕೆ ಆನ್ಸರ್ ಇಲ್ವಲ್ಲ ಅನ್ನೋದು ಒಂದು ಬೇಜಾರಷ್ಟೇ. ಈಗ ಆ್ಯಸ್ ಅನ್ ಆ್ಯಕ್ಟರ್ ನಾವು ಡಬ್ಬಿಂಗ್ ಮಾಡಿದ್ದೀವಿ, ಸಿನಿಮಾ ಮುಗಿಸಿದ್ದೀವಿ, ಇನ್ನೇನಿದ್ರು ಪೋಸ್ಟ್ ಪ್ರೊಡಕ್ಷನ್ ಒಂಚೂರು ಬ್ಯಾಲೆನ್ಸ್ ಇದೆ. ಅದಾಯಿತು ಅಂದರೆ 100% ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ರಿಲೀಸ್ ಮಾಡ್ತೀವಿ. ಕಂಟೆಂಟ್ ಬಗ್ಗೆ ಮಾತಾಡೋಕ್ಕಾಗಲ್ಲ. ಮೇಕಿಂಗ್ ಸಿನಿಮಾ, ಈ ಸಿನಿಮಾ ಅಂತಂದರೆ ನಮಗೆ ಫೈಟ್ಸ್ ಅಂತ ಬಂದಾಗ ರವಿ ವರ್ಮ ಮಾಸ್ಟ್ರು, ಯಾಕೆಂತಂದರೆ ನನಗೆ ಎಲ್ಲ ಸಿನಿಮಾದಲ್ಲೂ ಅವ್ರು ನನ್ನ ಬೆನ್ನೆಲುಬಾಗಿ ಯಾವಾಗಲೂ ಇದ್ದೇ ಇರ್ತಾರೆ. ಜೊತೆಗೆ ರಾಮ್ ಲಕ್ಷ್ಮಣ್ ಮಾಸ್ಟ್ರು ಮಾಡಿದ್ದಾರೆ, ಮಾಸ್ ಮಾಧವ್ ಅವರು ಮಾಡಿದ್ದಾರೆ, ಗಣೇಶ್ ಅವ್ರು ಮಾಡಿದ್ದಾರೆ. ಅದಾದಮೇಲೆ ಡ್ಯಾನ್ಸ್ ಕೊರಿಯೋಗ್ರಫಿ ಬಂದಾಗ ಇಮ್ರಾನ್ ಸರ್ದಾರಿಯಾ ಮತ್ತು ನಮ್ಮ ಮುರಳಿ ಮಾಸ್ಟ್ರು ಮಾಡಿದ್ದಾರೆ. ಮ್ಯೂಸಿಕ್ ಬಂದರೆ ಸಾಂಗ್ಸ್ ಎಲ್ಲ ಮಣಿ ಶರ್ಮಾ ಅವ್ರು ಮಾಡಿರುವಂಥದ್ದು. ರೆಕಾರ್ಡಿಂಗ್ ರವಿ ಬಸ್ರು ಅವ್ರು ಮಾಡ್ತಾಯಿದ್ದಾರೆ. ಎಡಿಟಿಂಗ್ ಬಂದು ನಮ್ಮ KM ಪ್ರಕಾಶ್ ಮಾಡ್ತಿರೋವಂಥದ್ದು. ಅದನ್ನು ಮೀರಿ ನಮ್ಮ ಆರ್ಟ್ ಡೈರೆಕ್ಷನ್ ಅಂತ ಬಂದಾಗ ನೀವೆಲ್ಲ ಈಗ ಇದರಲ್ಲಿ ಯಾವುದೋ ಟೀಸರಲ್ಲೆಲ್ಲ ನಿಮ್ಗೇನು ಲ್ಯಾವಿಶ್ ಆಗಿ ಸಿನಿಮಾಗೆ ಅವರು ಜೊತೆಲಿ ಪ್ರತಿದಿನನೂ ಫೌಂಡೇಶನ್ ಥರ ನಿಂತಿದ್ದಾರೆ. ಮತ್ತು ಎಲ್ಲನೂ ಮೀರಿ ನಮ್ಮ ಪ್ರೊಡ್ಯೂಸರು ನಾನು ಎಷ್ಟೇ ಹಿಂಸೆ ಕೊಟ್ರು ನಮ್ಮ ಸಿನಿಮಾಗೆ ಏನು ಬೇಕು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ಖಂಡಿತವಾಗ್ಲೂ ಮಾಡಿ ಡೈರೆಕ್ಟ್ರೆ ಅಂತಲೇ ಇಲ್ಲಿವರೆಗೂ ಮಾಡಿರುವಂಥದ್ದು. ನಮ್ಮ ಬೆನ್ನೆಲುಬಾಗಿ ನಮ್ಮ ಬಸಣ್ಣ ಇದ್ದಾರೆ. ಮತ್ತು ಎಲ್ಲದಕ್ಕಿಂತ ಮೀರಿ ನೀವೇನೀಗ ವಿಜುವಲ್ಸ್ ಎಲ್ಲ ನೀವೆಲ್ಲ ನೋಡ್ತಾ ಇದ್ರಿ, ಕಣ್ಣು ಅಂತ ಏನು ಹೇಳ್ತೀವಿ ಸಿನಿಮಾಗೆ, ನಮ್ಮ ಸತ್ಯ ಹೆಗ್ಡೆ ಅವರು ಮಾಡಿರುವಂಥದ್ದು.